ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸ್ಪೆಷಲ್ ವಿಡಿಯೋ ಇದು. ನಾನು ಇಷ್ಟು ದಿನ ವಿಡಿಯೋ ಮಾಡಿರೋದ್ರಲ್ಲಿ ಅತ್ತೆ ಸೊಸೆನ ಜೊತೆಲಿ ಕೂತ್ಕೊಂಡು, ಅದು ಈಗಿನ ಕಾಲದಲ್ಲಿ ಒಟ್ಟಿಗೆ ಕೂಡು ಕುಟುಂಬದಲ್ಲಿ ಇದ್ದಾರೆ ಅಂತ ಅಂದರೆ ಅದಕ್ಕೊಂದು ಸ್ಪೆಷಲ್ ವ್ಯಕ್ತಿ. ನಾನು ಇಂಟರ್ವ್ಯೂ ಮಾಡಬೇಕಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ, ಆದರೆ ಆಗಿರಲಿಲ್ಲ. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಬನ್ನಿ, ಅವ್ರು ಯಾರು ಏನು ಅಂತೇಳಿ ತೋರಿಸ್ತೀನಿ. ಅವ್ರ ಮಾತಿಂದನೇ ನೀವು ಕೇಳಿ ಎಷ್ಟು ವರ್ಷದಿಂದ ಅವ್ರ ಜೊತೆಲಿ ಇದ್ದಾರೆ, ಹೇಗಿದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ. ಮೈಸೂರಲ್ಲಿ ನನ್ನ ಬೆಸ್ಟ್ ಫ್ರೆಂಡು ಅವ್ರ ಮನೆ ನಾನು ಲಾಸ್ಟು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಆದರೆ ಇವಾಗ ಅವ್ರ ಅತ್ತೆ ಸೊಸೆನ ಮಾತಾಡಿಸ್ತಾ ಇದ್ದೀನಿ. ಹೇಗೆ ಏನು ಅವ್ರ ಮನೆ ಹೇಗಿದೆ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ. ಅವ್ರ ಗಾರ್ಡನ್ ಇರ್ಬೋದು, ಪ್ರತಿಯೊಂದು ತೋರಿಸ್ತೀನಿ. ಏರಿಯಾ ಇರ್ಬೋದು, ಯಾವ ಏರಿಯಾ ಅಂತ ಹೇಳಲ್ಲ ನಾನು. ನೋಡಿ, ಇದೇ ಅವ್ರ ಮನೆ ಏರಿಯಾ. ನೋಡಿ, ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಏರಿಯಾ. ಬನ್ನಿ ಒಳಗೋಗೋಣ. ತುಂಬ ಚೆನ್ನಾಗಿದೆ ಗಾರ್ಡನ್ ಆಗಲಿ, ಗಿಡಗಳಂತೂ ತುಂಬ ಚೆನ್ನಾಗಿ. ಫಸ್ಟು ಗಿಡಗಳು ತೋರಿಸ್ಬಿಡ್ತೀನಿ. ನನ್ನ ಗಿಡಗಳಂದರೆ ತುಂಬ ಇಷ್ಟ ನನಗೆ. ಮೆಹಂದಿ ಸೊಪ್ಪು ಕಿತ್ಕೊಂಡಿದ್ದಾಳೆ ನೋಡಿ ನಮ್ಮ ಹುಡುಗಿ. ದಾಸವಾಳ, ಅರ್ಶಿಣದ ಎಲೆಯಲ್ಲಿ ಕಡುಬು ಮಾಡ್ಬೋದು. ಒಂದೇ ಲಗ ಅಂತೂ ತುಂಬ ಅಂದರೆ ತುಂಬ ಇದೆ. ಒಂದೇ ಲಗ ನೋಡಿ, ಒಂದೇ ಲಗ ಎಲ್ಲ ತುಂಬ ಹಾಕಿದ್ದಾರೆ. ಮಳೆ ಬರ್ತಾ ಇದೆ. ವಿಳೆದೆಲೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಬಳ್ಳಿ ಎಲ್ಲ ಕಡೆನೂ ಬಿದ್ದಿದ್ದು. ಮೆಹಂದಿ ಸೊಪ್ಪು, ನುಗ್ಗೆ ಸೊಪ್ಪು. ನಮ್ಮೂರ ಕಡೆ ಇದು ಜಾಸ್ತಿ ಯೆಲ್ಲೋ ಕಲರು ಕನಕಾಂಬರ. ತುಂಬ ಚೆನ್ನಾಗಿದೆ. ಬನ್ನಿ, ಇವಾಗ ಗಿಡಗಳು ತೋರಿಸಿದಾಯಿತು. ಇದು ಬಕ್ಕೊಂಬಿಟ್ಟಿದೆ, ಹೇಳ್ಬೇಕು ಅವಳಿಗೆ ಸರಿಯಾಗಿ ಹಾಕಿ. ನಂಗೆ ಅಲುವಿರಾ ಅಂದರೆ ತುಂಬ ಪ್ರಾಣ. ಕರಿಬೇವು ಪ್ರತಿಯೊಂದು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವಳು ಸ್ವೀಟು ತಿನ್ಕೊಂಡೆ ಒಳಗೆ ಬನ್ನಿ ಅಂದ್ಲು. ಸ್ವೀಟ್ ತಿನ್ಕೊಂಡೆ ಒಳಗೆ ಹೋಗ್ತಾ ಇದ್ದೀನಿ. ಗೇಟಿಂದ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಗಣಪತಿದು ಚಿತ್ರ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮನೆ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಹೇಳಿದ್ನಲ್ಲ ಸ್ಪೆಷಲ್ ಅಂತ ಅತ್ತೆ ಸೊಸೆ. ಅದು ಈಗಿನ ಕಾಲದಲ್ಲೂ ಕೂಡು ಕುಟುಂಬದಲ್ಲಿ ಇದ್ದಾರೆ. ಮದ್ವೆಯಾಗಿ ಎಷ್ಟು ವರ್ಷ ಏನು ಅಂತ ಅವ್ರ ಮಾತಲ್ಲೇ ಕೇಳೋಣ. ರತ್ನಕ್ಕ ನಮಸ್ಕಾರ. ನಮಸ್ಕಾರ ಸುನೀತಾ, ನಮಸ್ಕಾರ. ಇವಳನ್ನ ಫಸ್ಟ್ ಪರಿಚಯ ಮಾಡ್ಕೊಡ್ತೀನಿ. ನನ್ ಬೆಸ್ಟ್ ಫ್ರೆಂಡ್. ಇವ್ರ ಅಮ್ಮನ ಮನೆ ಇರೋದು ಬೆಂಗಳೂರಲ್ಲಿ. ನಾನು ಇವರು ಹುಟ್ಟಿ ಬೆಳೆದಾಗಿಂದ ಜೊತೆಲಿ ಇರೋದು, ತುಂಬಾ ವರ್ಷದಿಂದ ಜೊತೆಲಿ ಇದೀವಿ. ತುಂಬಾ ಬೆಸ್ಟ್ ಫ್ರೆಂಡ್. ಅವಳು ಮದ್ವೆ ಆಗ್ಬಿಟ್ಟು ಬಂದಿರೋದು ಮೈಸೂರ್ಗೆ. ಅವ್ರ ಅತ್ತೆ. ಎಷ್ಟು ವರ್ಷ ಆಯ್ತು ಏನು ಅಂತ ನಾವು ಅವ್ರನ್ನೇ ಕೇಳೋಣ. ರತ್ನಕ್ಕ, ಊಟ ಆಯ್ತಾ ರತ್ನಕ್ಕ? ನನ್ ರತ್ನಕ್ಕ ಅಂತಾನೆ ನಾನು ಅವಾಗಿಂದಾನು ಕರೆಯೋದು ಅವ್ರನ್ನ. ಇವರು ದೊಡ್ಡ ಸೊಸೆನ ಎಷ್ಟನೇ ಸೊಸೆ ರತ್ನಕ್ಕ? ಇವರು ಮೊದಲನೇ ಸೊಸೆ. ನೀವು ಎಷ್ಟು ಜನ ಕೂಡು ಕುಟುಂಬದಲ್ಲಿ ಇದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ ರತ್ನಕ್ಕ? 7 ಜನ ಇದ್ದೀರಾ ಒಂದೇ ಮನೆಯಲ್ಲಿ. ಇದು ಕೂಡು ಕುಟುಂಬ ಎಲ್ಲ. ಎಷ್ಟು ವರ್ಷ ಆಯ್ತು ಇವಳಿಗೆ ಮದ್ವೆ ಆಗಿ? 32 ವರ್ಷದಿಂದ ಜೊತೆಲೇ ಇದ್ದೀರಾ. ಏನಮ್ಮ ಮಂಗಳಗೌರಿ? ನಾನ್ ತಿಳಿದಂಗೆ ಇವಳೇನಾದ್ರು ಬೆಂಗಳೂರಿಗೆ ಬಂದ್ರೆ ಒಂದ್ ಊಟ ಮಾಡ್ಬೇಕಾದ್ರು ನಿಮಗ್ ಫೋನ್ ಮಾಡೋದ್ ನೋಡಿದ್ದೀನಿ ನಾನು. ಅಷ್ಟು ಅತ್ತೆ ಸೊಸೆ ಚೆನ್ನಾಗಿದ್ದೀರಂದ್ರೆ ಈಗಿನ ಕಾಲದವ್ರು ನಾವು ಮಾತಾಡಿ ಹೇಳೋದ್ ಬೇಡ. ಅವ್ರವ್ರ ಗುಣ ಅವ್ರವ್ರಿಗೆ. ಅರೆ, ಇವಾಗ ಒಂದು ದಿವ್ಸ ಜೊತೆಲಿ ಇರಲ್ಲ. ಇವಾಗ ಮದ್ವೆ ಆಗ್ಬೇಕಾದ್ರೇನೆ ಹಳೆ ಫರ್ನಿಚರ್ ಇದೆಯಾ ನಿಮ್ ಮನೇಲಿ ಅಂತ ಕೇಳ್ತಾರೆ. ಹಳೆ ಫರ್ನಿಚರ್ ಅಂದ್ರೆ ಅಪ್ಪ ಅತ್ತೆ ಮಾವ ಇದಾರ ಅಂತ ಕೇಳ್ಕೊಂಡ್ ಮದ್ವೆ ಆಗೋ ಕಾಲ. ಅಂತದ್ರಲ್ಲಿ ಇಷ್ಟು ಖುಷಿಯಾಗಿ ನೀವು ನಿಜವಾಗ್ಲು ಇವತ್ತವರೆಗೂ ನಾನು ಇವಳು ಬಾಯಲ್ಲಿ ಕೇಳಿದ್ದು ಕಮಲಮ್ಮ, ಇವ್ರ ಅಮ್ಮನ ಹೆಸರು. ಕಮಲಮ್ಮನ್ಗಿಂತ ನಿಮ್ ಮೇಲೆ ಜಾಸ್ತಿ ಪ್ರೀತಿ ವಿಶ್ವಾಸ ಅವಳಿಗಿರೋದು. ಒಂದು ದಿನ ಬಿಟ್ಟು ನೀವ್ ಇವಾಗ ಊಟ ಮಾಡ್ಬೇಕಾದ್ರೂ ಕಾಯ್ತಾ ಇದ್ರಿ ನೀವು ಅವಳು ಬರ್ಲಿ ಅಂತ ಅನ್ನೋದಕ್ಕೋಸ್ಕರ ಅಲ್ವಾ? ಎಷ್ಟ್ ಜನ ಮಕ್ಳಮ್ಮ ನಿಮ್ಗೆ? ಇಬ್ರು ಮಕ್ಳು. ಏನ್ ಮಾಡ್ತಿದ್ದಾರೆ? ಮಗ ಇಂಜಿನಿಯರ್ ಮಾಡ್ತಾ ಇದ್ದಾನೆ, 2ನೇ ಮಗಳು ಮದ್ವೆ ಆಗಿದ್ದಾಳೆ. ಇದು ಮಗಳ ಹೆಸರು, ಮಗಳ ಹೆಸರು ಯಶ್ವಂತ್. ಇನ್ನೇನ್ ಹೇಳ್ತೀರಾ ರತ್ನಕ್ಕ? ಏನ್ ಅನ್ಸುತ್ತೆ ನಿಮ್ಗೆ? ಇವಳು ಸೊಸೆಯಾಗಿ ಬಂದೇ ನೀವು ಅನೋನ್ಯವಾಗಿದ್ದೀರಲ್ವಾ?
ನಿಮ್ ಮಧ್ಯೆ ಜಗಳ ಬರೋದೇ ಇಲ್ವಾ? ಇಲ್ಲ ಜಗಳ ಆಡಿದ್ರೆ ಹೆಂಗ್ ಹೊಂದ್ಕೊಳ್ತೀರಾ, ಸಮಾಧಾನ ಮಾಡ್ಕೊಳ್ತೀರಾ? ಇವಳೇ ಸೋಲ್ತಾಳ, ನೀವು ಸೋಲ್ತೀರಾ? ಅಲ್ಲ, ಒಂದ್ ಟೈಮ್ಗೆ ಒಂಚೂರು ಮಾತು ಬರುತ್ತೆ ಅಷ್ಟೇ, ಅಲ್ಲಿ ಕ್ಲೋಸ್. ಅಂದ್ರೆ ದೊಡ್ಡದ್ ಮಾಡ್ಕೊಂಡು ಹೋಗಲ್ಲ. ಮೊದ್ಲ ನಮಗ್ ಮಾತಾಡದೆ ಇರಕ್ಕಾಗಲ್ಲ, ಅದೇ ಫಸ್ಟ್. ಅದ್ರಲ್ಲೇನೆ ಒಟ್ಟಾಗ ಮಾತಾಡದೆ ಇದ್ರೆ ಬೆಳಿಗ್ಗೆ ಸಂಜೆಗೂ ಮಾತಾಡದೆ ಇದ್ರೆ ಇದ್ಬಿಡ್ತಾರೆ. ನಮ್ಗ ಹಂಗ ಆಗಲ್ಲ. ಗಂಡ ಹೆಂಡತಿ ಜಗಳ ಆಡಿದ್ರೆ 5 ನಿಮಿಷಕ್ಕೆ ಫೋನ್ ಮಾಡಿ. ಮನೇಲಿ ನಮ್ಗ ಅವೆಲ್ಲ ಇಷ್ಟ. ಮಾತ್ ಜಾಸ್ತಿ, ಯಾರಾದ್ರೂ ಒಬ್ರು ಸೋತ್ ಬಿಡ್ಬೇಕು ಅಲ್ವಾ? ದೊಡ್ಡವ್ರವ್ರು ನಾವೇ ಜಗಳ ಆಡೇ ಇಲ್ಲ. ಹೌದ್, 32 ವರ್ಷ ಜಗಳ ಆಡಿ ಕೇಳಿಸೋಷ್ಟು ಮಟ್ಟಿಗೆ ಯಾವತ್ತೂ ಜಗಳ ಆಡಿ. ಸಣ್ಣ ಪುಟ್ಟದ್ ಬಂದ ಆಯ್ತು, ಒಂದ್ ಸೆಕೆಂಡ್ ಹೋಗಿ ವಾಕಿಂಗ್ ಹೋಗಿ ಆಯ್ತು 5 ನಿಮಿಷಕ್ಕೆ ಮಾತ್ರ. ಅತ್ತೆ ಸೊಸೆ ಇಬ್ರು ವಾಕಿಂಗ್ ಹೋಗ್ತೀರಾ? ನಮ್ಮ ಯಜಮಾನ್ ಎಲ್ಲಾರು ಹೋದಾಗ ಅವ್ರ ಜೊತೆ ಹೋಗ್ತೀವಿ. ಅವ್ರ ಬೆಂಗಳೂರಿನ ಕೆಲ್ಸ ಇಲ್ಲ ಅಂದಾಗ ನಾನು ನಮ್ಗೆ. ಅವ್ರೇನ್ ಕೆಲ್ಸ ಮಾಡ್ತಾರೆ ನಿಮ್ ಯಜಮಾನ್ರು? ಅವ್ರು ಚಾಮುಂಡಿ ಬೆಟ್ಟದಲ್ಲಿ ಬಟ್ಟೆ ಅಂಗಡಿ. ಚಾಮುಂಡಿ ಬೆಟ್ಟದಲ್ಲಿ ಪುಣ್ಯ ಮಾಡಿದ್ರಿ. ನೀವ್ ಯಾವ್ಯಾವ ಊರ್ಗ್ ಹೋಗಿದ್ದೀರಾ ರತ್ನಕ? ಎಲ್ಲ ಒಟ್ಟಿಗೆ ಹೋಗ್ತೀರಾ ಇಲ್ಲ ನಿಮ್ದೊಂದ್ ಏನಾದ್ರು ಫ್ರೆಂಡ್ ಸರ್ಕಲ್ ಹಂಗೆ ಅಂತ ಏನಾದ್ರು? ಫ್ರೆಂಡ್ ಸರ್ಕಲ್ ಹೋಗಿದ್ವಿ, ಕಾಶಿ, ಅಯೋಧ್ಯ, ಮತ್ತೆ ಇದು ಗಯಾ ಎಲ್ಲ ಫುಲ್ ನೋಡಿದೀನಿ. ನಿಮ್ ವಯಸ್ಸು ಕೇಳ್ಬೋದಾ ರತ್ನಕ? ಏನ್ ಬೇಜಾರಿಲ್ವಾ? ಕೇಳ್ಬೋದಾ? ಎಷ್ಟು ವಯಸ್ಸು ರತ್ನಕ ನಿಮ್ಗೆ? 80 ವರ್ಷ. ಇವಾಗ ಏನಾದ್ರು ಮುಂದೆ ನಿಮ್ ಫ್ರೆಂಡ್ಸ್ ಗಳು ಇದಾರ? ಏನಾದ್ರು ಅದೇನೋ ಕಿಟಿ ಪಾರ್ಟಿ ಅವು ಇವು ಅಂತ ಮಾಡ್ತಾ ಇರ್ತೀರಾ? ನಾನ್ ಇನ್ನೊಂದ್ ವಿಷಯ ಹೇಳ್ತೀನಿ, ನಮ್ ರತ್ನಕ 80 ವರ್ಷ ಆದ್ರೂ 80 ವರ್ಷ ಹಳೆ ಕಾಲದವ್ರ ತರ ಆಡಲ್ಲ. ಈಗಿನ ಕಾಲದ ಮಕ್ಳ ಜೊತೆಲಿ ಹೇಗಿರ್ತಾರೋ, ಒಂದ್ 5 ವರ್ಷ ಮೊಮ್ಮಕ್ಳು ಇದ್ರು ಅವ್ರ ಜೊತೆಲಿ ಅವ್ರ ತರಾನೇ ಆಡ್ತಾರೆ. ಅಯ್ಯೋ ಆ ಕಾಲದಲ್ಲಿ ಹಂಗಿತ್ತು ಕಣೆ, ಈ ಕಾಲದಲ್ಲಿ ಹಿಂಗಿತ್ತು, ಅವೆಲ್ಲ ಇಲ್ಲ. ಯಾರು ಹೆಂಗಿರ್ತಾರೋ ಅವ್ರ ಜೊತೆಲಿ ಅಡ್ಜಸ್ಟ್ ಆಗೋಗ್ತಾರೆ ನಮ್ಮ ರತ್ನಕ. ತಿಂಗಳಿಗೊಂದ್ಸರಿ ಹೋಟ್ಲಿಗೆ ಹೋಗ್ತೀವಿ, ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು. ಹೌದಾ? ಫ್ರೆಂಡ್ಸ್ ತಿಂಗಳಿಗೊಂದ್ಸರಿ ಹೋಟ್ಲಿಗೆ ಹೋಗ್ತೀವಿ. ಒಂದು 25 ಜನ ತನಕ ಹೋಗ್ತೀವಿ. 25 ಜನ ಸೇರ್ಕೊಂಡು ಇವಾಗ್ಲೂ ತಿಂಗಳು ಒಂದ್ಸರಿ ಹೋಗ್ತೀರಾ? ಅದ್ ಫೋಟೋ ಏನಾದ್ರು ಇದೆಯಾ? ತೋರ್ಸ್ಬೋದಾ ರತ್ನಕ? ಅಲ್ಲಲ್ಲ, ಅದು ಮಾಡ್ಸಿದ್ ಫೋಟೋ ಮೊಬೈಲ್ ಮಾಡ್ಸಿರೋ ಅದು ಗ್ರೂಪ್ ಫೋಟೋ ಇದೆ. ಅವರು ಆ ಕಾಲದ ಫೋಟೋ ರೆಕಾರ್ಡ್ ಫೋಟೋ ಕೊಡ್ತೀವಿ, ತೋರಿಸ್ತೀನಿ. ಅಲ್ಲಿ ಇದೆ ನೋಡಿ. ಇದೇ ಫೋಟೋನ ರತ್ನಕ? ಇದು ಹಳೆ ಫೋಟೋ. ಮೊಬೈಲ್ ನೋಡಿ, ನಾನು ಹತ್ರದಿಂದ ತೋರ್ಸಮ್ಮ ಒಂಚೂರು ಹತ್ರದಿಂದ. ನಮ್ಮ ಹುಡುಗಿ ಫ್ರೆಂಡ್ಸ್ ಗಳು ನೋಡಿ, ನಮ್ ರತ್ನಕ ಅವ್ರ ಫ್ರೆಂಡ್ಸ್ ಹಳೇ ಕಾಲದ ಫೋಟೋ, ಬ್ಲಾಕ್ ಅಂಡ್ ವೈಟ್. ಇವರೆಲ್ಲ ಇವಾಗ್ಲೂ ನೀವೆಲ್ಲ ಒಟ್ಟಿಗೆ ಮಾತಾಡೋದು ಏನಾದ್ರು ಇದೆಯಾ ರತ್ನಕ? ಹೌದಾ? ಮಾತಾಡ್ತೀರಾ? ಫ್ರೆಂಡ್ಸ್ ಜೊತೆ ನೋಡಿ, ಈಗಿನ ಕಾಲದವ್ರೆ ಫ್ರೆಂಡ್ಸ್ ಯಾರು ಇಲ್ಲ. ದುಡ್ಡಿದ್ರೆ ಫ್ರೆಂಡ್ಸ್ ಅಂತ ಅನ್ನೋ, ದುಡ್ಡಿರೋರ್ನ ಮಾತ್ರ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಅವಳ ಹತ್ರ ದುಡ್ಡಿಲ್ಲ, ಬೇಡ ಕಣೆ ಅಂತ ಅನ್ನೋರು ಇರ್ತಾರೆ. ಆದ್ರೆ ನೀವ್ ಆತರ ಅಲ್ಲ, ಎಲ್ಲ ಆಗಿಂದನು ಇದ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಬೇಡ. ನೋಡಿ, ಅವ್ರ ಕಸ್ತೂರಿ ಅಂತ, ಅವರು ಈಗಲೂ ಫ್ರೆಂಡ್. ನೋಡಿ, ನಮ್ ರತ್ನ ಕಾಳೆ ಫೋಟೋ ಕಸ್ತೂರಿ ಅಂತೆ, ಅವ್ರು ಈಗ್ಲೂ ಫ್ರೆಂಡ್ ಆಗಿದಾರಂತೆ. ನೋಡಿ, ಅಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ನ ಹೇಗ್ ಕಾಯ್ಕೊಂಡ್ ಬಂದಿದ್ದಾರೆ. ಎಷ್ಟು ಅಂತೀರಿ? 60 ವರ್ಷ. ಉಳ್ಳು ಸಿದ್ಧಾರ್ಥರು ಹೇಳ್ಬೋದು. ಇನ್ನೇನ್ ಹೇಳ್ತೀರಮ್ಮ? ಹೇಗಿರ್ಬೇಕು ಏನು ಅಂತ ಹೇಳ್ತೀರಾ? ಸುಮ್ನೆ ಈಗಿನ ಕಾಲದಲ್ಲಿ ಒಂದ್ ಸಣ್ಣ ಕಿವಿ ಮತ್ತೇನ್ ಹೇಳ್ತೀರಾ ರತ್ನಕ್ಕ? ನಾವೇನಿಲ್ಲಪ್ಪ, ಹೇಗಿದ್ರೆ ಚೆನ್ನಾಗಿದ್ದೀವಿ ಅಷ್ಟೇ. ಅಲ್ಲ, ಒಂದ್ ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಹೋಗುತ್ತೆ. ಒಟ್ಟು ಕುಟುಂಬದಲ್ಲಿ ಇರ್ಬೇಕು, ಅದೇ ಒಂದ್ ಕಷ್ಟ ಸುಖಕ್ಕಂತ. ಈಗಿನ ಕಾಲದಲ್ಲಿ ಏನಾಗೋಗುತ್ತೆ, ಅತ್ತೆ ಮಾವ ಅಮ್ಮ ಅಪ್ಪ ಯಾರು ಜೊತೆಲಿ ಇಟ್ಕೊಳಲ್ಲ. 15-20 ಸಾವಿರ ರೂಪಾಯಿ ಕೊಟ್ಬಿಟ್ಟು ನ್ಯಾನಿ ಪಾನಿ ಅನ್ಕೊಂಡು ಮಕ್ಕಳು ನೋಡ್ಕೊಳಕ್ ಹಂಗ್ ಇಟ್ಕೊಳ್ತಾರೆ. ಅದೇ ಒಂದ್ ಅತ್ತೆ ಮಾವ ಇವ್ರ ಸಂಬಂಧದ ಜೊತೆಗೆ ಪ್ರೀತಿನೇ ಇರಲ್ಲ, ದೂರ ಇಟ್ಬಿಟ್ಟಿರ್ತಾರೆ ಏನೋ ಒಂದ್ ಕಾರಣಕ್ಕೆ. ಇಲ್ಲ ಅವ್ರು ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಯಾವ್ದೋ ಅನಾಥಾಶ್ರಮಕ್ಕೆ ಸೇರ್ಸೋದು, ಹಾಗೆ ಹೀಗೆ ಎಲ್ಲ ಮಾಡ್ತಾರೆ. ಹಾಗ್ ಮಾಡ್ಬಾರ್ದು. ಯಾಕಂದ್ರೆ ಹೌದು, ಯಾಕಂದ್ರೆ ನಾವ್ ಇವಾಗ ಒಂದ್ ಜೊತೆಲಿ ಇದೀವಿ ಅಂತ ಅಂದ್ಮೇಲೆ ಮಕ್ಳಿಗೆ ಎಲ್ಲಾ ತರಾನು ಪ್ರೀತಿ ತೋರ್ಸ್ಬೇಕು. ನಾವು ಎಲ್ರದ್ದು ಪ್ರೀತಿ ಸಿಗ್ಬೇಕು. ನಮ್ಮ ಅತ್ತೆ ಸಾಯುವಾಗ್ಲೂ 80 ವರ್ಷ, 93 ವರ್ಷ, 96 ವರ್ಷ ನನ್ನ ಅತ್ತೆ. ಅವ್ರನ್ನ ನಾನೇ ನೋಡ್ಕೊತಾ ಇದ್ದೀನಿ ಜೊತೆಲಿ, ಇಲ್ಲ ಇಟ್ಕೊಂಡಿದ್ದೀನಿ ಜೊತೆಲಿ. ನಮ್ ಭಾವನವರು ಇದಾರೆ 95. ಅದೇ ನಾನು ಹೇಳೋದು, ಹಿಂಗ್ ಒಟ್ಟಿಗೆ ಇತ್ತು ಅಂದ್ರೆ ಎಷ್ಟು ಖುಷಿಯಾಗಿರುತ್ತೆ. ಇವಾಗ 7 ಮಕ್ಳಿಗೆ ಆಗ್ಲಿ, ನೀವು ಎಷ್ಟು ಚೆನ್ನಾಗಿ ತಲೆ ಬಾಚೋದು ಮಾಡೋದು ಪ್ರತಿಯೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರಿ. ನಾನು ಅವ್ರಿಗೆ ಎಣ್ಣೆ ಹಾಕೊಡ್ತೀನಿ, ಮಗನಿಗೆ ಮೊಮ್ಮಗನಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ
ಅದೇ ನೋಡಿ ಆ ತರ ಪ್ರೀತಿಯಾಗಿತ್ತು ಅಂದ್ರೆ ಮೊಮ್ಮಕ್ಳಿಗೂ ಅಜ್ಜಿ ಪ್ರೀತಿ ಅನ್ನೋದು ಸಿಗುತ್ತೆ. ಅವ್ರನ್ನೆಲ್ಲೋ ಕರ್ಕೊಂಡೋಗಿ ಎಲ್ಲೋ ಬಿಡ್ತಾರೆ, ಇವ್ರು ನಾವು ಗಂಡ ಹೆಂಡ್ತಿ ಇರ್ಬೇಕು ಅಂತಾರೆ. ಅದನ್ನ ಏನ್ ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ಒಟ್ಟಿಗೆ ಅಂತ ಅಂದ್ರೆ ಹೋಗ್ಲಿದ್ದು ಅವ್ರೇನೋ ಒಂದ್ ಹಳ್ಳಿಲಿ ಇತ್ತು ಅಂದ್ರೆ ಅವಾಗ ಕರ್ಕೊಂಡೋಗಾದ್ರೂ ತೋರ್ಸ್ಬೇಕು ಅವ್ರನ್ನ, ನೋಡಮ್ಮ ಹಾಗೆ ಹೀಗೆ ಅಂತೇಳಿ. ಈಗಿನ ಕಾಲದವ್ರಿಗೆ ಸ್ವಲ್ಪ ಅವ್ರು ಬೆಳೆಯೋ ವಾತಾವರಣನೇ ಬೇರೆ ಆಗೋಗಿರುತ್ತೆ. ಅತ್ತೆ ಸೊಸೆ ಕೂರ್ಸಿ ನಾವ್ ಕಲ್ಸಿದ್ರೆ ನಾವೇ ಬಿಟ್ರೆ ಮಕ್ಳಿಗೂನು ಅದು ಬರಲ್ಲ. ಹೌದು, ದೊಡ್ಡವರಾಗಿ ನಾವು ಒಂದ್ ಸ್ವಲ್ಪ ಮಕ್ಳಿಗೆ ಹೇಳ್ಕೊಡ್ಬೇಕು, ಇವ್ರ ಹಾಗೆ ಇವ್ರ ಹೀಗೆ ಅಂತ ಬೆಳೆಸ್ಬೇಕು ಅಂತ ಹೇಳಿ ಪ್ರೀತಿ ಇರುತ್ತೆ. ನಾವ್ ಅದನ್ನ ತೋರ್ಸ್ಕೊಡಲ್ಲ. ಆ ಮೊಮ್ಮಕ್ಳಿಗೂನು ಅದು ಪ್ರೀತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಯಾವಾಗ ಒಂದ್ಸರಿ ನೋಡಿದ್ರೆ ಅಜ್ಜಿನ ಇವ್ರು ಯಾರಮ್ಮ ಅಂತ ಕೇಳ್ತಾರೆ. ಆ ತರ ನಮಗೂ ಪರಿಸ್ಥಿತಿ ಬರೋದ್ ಬೇಡ, ಮಕ್ಳಿಗೂ ಪರಿಸ್ಥಿತಿ ಬರೋದ್ ಬೇಡ ಅಲ್ವಾ ರತ್ನಕ್ಕ? ಇನ್ನೇನ್ ಹೇಳ್ತೀರಾ ರತ್ನಕ್ಕ? ನನ್ ನಿಜವಾಗ್ ಎಷ್ಟು ದಿವಸದಿಂದ ನೀವ್ ಅತ್ತೆ ಸೊಸೆ ಕೂಡು ಕುಟುಂಬದ್ದು ವಿಡಿಯೋ ಮಾಡ್ಬೇಕಂತ ತುಂಬಾ ದಿವಸದಿಂದ ಆಸೆ ಇತ್ತು. ಇವಾಗ ಒಂದು ಒಡವೆ ತಗೊಳ್ಬೇಕಾದ್ರೆ, ಒಂದ್ ಸೀರೆ ತಗೊಳ್ಬೇಕಾದ್ರೆ ಎಲ್ಲ ಒಟ್ಟಿಗೆ ನಮ್ಮ ಯಜಮಾನ್ರು ಎಲ್ಲ ಕಾರ್ಯದಿಂದ ಎಲ್ಲ ಒಟ್ಟಿಗೆ ಎಲ್ಲಿ ಹೋಗ್ಬೇಕಾದ್ರೂ ಒಟ್ಟಿಗೆ ಹೋಗಿ. ದೇವಸ್ಥಾನ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲಾ ಕಡೆಗೂ ಒಟ್ಟಿಗೆ ಹೋಗಿ. ಅತ್ತೆ ಸೊಸೆ ಏನಾದ್ರು ಒಂದ್ ಒಡವೆ ತಗೊಬೇಕು, ಇಲ್ಲ ಒಂದ್ ಸೀರೆ ಎಲ್ಲ ನಮ್ಮ ಮನೇಲಿ ಬಂದೇ ಬರ್ತಾರೆ, ಎಲ್ಲ ಒಟ್ಟಿಗೆ ಕಾರ್ ಡ್ರೈವರ್ ಮಗ ಬೇಕಲ್ಲ, ಯಜಮಾನ್ರು ಬೇಕಲ್ಲ, ಯಾರ ಜೊತೆಗೆ ಕರ್ಕೊಂಡು ಹೋಗ್ತಾರ ಅವಾಗೆಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೋಗಿ ಯಾರಿಗೇನ್ ಬೇಕೋ ಅದ್ ತಗೊಂಡು ಬರೋದು. ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ ಈ ತರ. ನಾನು ಇವತ್ ಮೈಸೂರಿಗೆ ಬಂದಿದ್ದೆ ರತ್ನಕ್ಕ, ನಾನ್ ಸ್ವಲ್ಪ ಕೆಲ್ಸದ ಮೇಲೆ ಬಂದಿದ್ದೆ. ಸರಿ ಹಂಗೆ ನಿಮ್ದು ಒಂದ್ ವಿಡಿಯೋ ಆಗೋಗ್ಲಿ, ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ ಸ್ವಲ್ಪ. ಯಾಕಂದ್ರೆ ಈಗಿನ ಕಾಲದವ್ರಿಗೆ ಏನು ಗೊತ್ತಿರಲ್ಲ ಅದು ಹೇಗೆ ಏನು ಅಂತೇಳಿ. ಅದಕ್ಕೋಸ್ಕರ ಹೇಳಿದ್ರೆ ನಾವು ನಂಬಲ್ಲ. ನಾವ್ ಹೇಳ್ಬೋದು, ಇವಾಗ ಸುನೀತಾ ನನ್ ಫ್ರೆಂಡ್ ಇದ್ದಾಳೆ, ಅವಳು 32 ವರ್ಷದಿಂದ ಒಂದು ಕೂಡು ಕುಟುಂಬದಲ್ಲಿ ಇದ್ದಾಳೆ ಅಂದ್ರೆ ಜನ ನಂಬಲ್ಲ ಅದು. ಅದಕ್ಕೋಸ್ಕರ ನಾನು ಹಂಗೆ ನಿಮ್ಮಿಬ್ಬರನ್ನ ಮಾತಾಡ್ಸಿನೇ ಒಂದು ಹೇಳೋಣ ಅಂತ. ಸಂಜೆ ಆದ್ರೆ ಎಲ್ಲ ಸಿಗ್ತಾರೆ. ಇವಾಗ ಮಧ್ಯಾಹ್ನ ಟೈಮ್ ಯಾರು ಸಿಗ್ತಾರೆ. ಮನೇಲಿ ಎಲ್ಲ ಡ್ಯೂಟಿ ಮೇಲೆ ಹೋಗಿರ್ತಾರೆ. ಆದ್ರೂ ನಾವು ಮೊದ್ಲಿಂದನೂ ಒಂದು ಕುಟುಂಬದಲ್ಲೇ ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ ಬಾವ, ಅವ್ರ ಮಕ್ಕಳು ಎಲ್ಲಾ ಸಾಕಿದ್ವಿ ನಾವು. ಅದರಿಂದ ಅವ್ರ ಕುಟುಂಬದಲ್ಲೇ ಇರ್ಬೇಕು ನನ್ಗೂ ಅಷ್ಟೇ ಆಸೆ ಇದೆಯಲ್ಲ. ನೀವು ನಾನೊಂದ್ ಹೇಳ್ತೀನಿ, 80 ವರ್ಷ ಆದ್ರೂನು ನಿಮ್ ಮುಂದೆ ನಾವೇನು ಇಲ್ಲ ರತ್ನಕ್ಕ. ಯಾಕಂದ್ರೆ ನೀವು 25 ಜನ ಸೇರ್ಕೊಂಡು ಪಾರ್ಟಿ ಮಾಡ್ತೀವಿ, ಹೋಟ್ಲಿಗೆ ಹೋಗ್ತೀವಿ. ನಾವು ಹೌದು, ನಾವು ಇವಾಗ ಏನು ಇಲ್ಲ, ಎಲ್ಲೋ ಒಂದ್ ಫೋನ್ ಮಾಡಿ ಹಾಯ್ ಬಾಯ್ ಬೆಳೆ, ವಾಟ್ಸಪ್ ಅಲ್ಲಿ ಒಂದು ಹೇಗಿದ್ಯಾ ಆಯ್, ಇಷ್ಟೇನೆ. ಏನು ಆತರ ಇಲ್ಲ, ಫ್ರೆಂಡ್ಸ್ ಅವೆಲ್ಲ ಏನು ಮಾಡಲ್ಲ ನೋಡಿ. ಎಲ್ಲಾರು ಸೇರಿ ನೋಡಿ ನಾವ್ ಅವೆಲ್ಲ ಏನು ಮಾಡಲ್ಲ. ನಿಮ್ಮನ್ ನೋಡಿ ನಾವ್ ಇನ್ ಬೆಳೆಸ್ಕೊಬೇಕು ರತ್ನಕ್ಕ. ನಂಗೆ ನಿಜವಾಗ್ಲೂ ಹಾಗೆ ಅನಿಸ್ತಿದೆ. ನಾನು ಸ್ವಲ್ಪ ಹಳೆ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಹುಡ್ಕೊಂಡು ಹೋಗ್ತೀನಿ ನಾನು. ಇಲ್ಲ ನಮ್ಗ ಅವೆಲ್ಲ ಇಲ್ಲ, ಯಾರಲ್ಲ ಒಟ್ಟ ನಮಗ್ ಮನ್ಸ್ ಬಿಚ್ ಮಾತಾಡಿ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಫ್ರೆಂಡ್ಸ್ ಅಷ್ಟೇ. 15-20 ಜನ ಸೇರ್ತಾರೆ. ಹೌದಾ? 20 ಜನ ಸಾಯಂಕಾಲ ಟೈಮ್ ಎಲ್ಲ ಇರ್ತೀವಿ. ಈ ಮನೆ ಕಟ್ಸಿನ ಇಲ್ಲ ನೀವೇ ಹೊಸ್ತ ಹಳೇದ? ಎಷ್ಟು ವರ್ಷದ ಮನೆ ರತ್ನ? 50 ವರ್ಷದ ಮನೆ. ಅವಾಗಿಂದ ಇವಳು ಮದ್ವೆ ಆಗ್ಬಿಟ್ಟು ಬಂದಿರೋದು ಇದೇ ಮನೆಯಲ್ಲಿ, ಎಲ್ಲೂ ಬೇರೆ ಎಲ್ಲೂ. ರತ್ನಕ್ಕ ಅವ್ರಿಗೆ ಅವ್ರ ಯಜಮಾನ್ರು ಅಂದರೆ ರಾಮಣ್ಣ, ನಾನು ಮುಂದೆ ಫೋಟೋ ತೋರಿಸ್ತೀನಿ. ಅವ್ರನ್ನ ನೋಡ್ಬಿಟ್ಟು ತುಂಬ ಇವಾಗ 19 ವರ್ಷ ಆಯ್ತಂತೆ, ಈ ತಿಂಗ್ಳಿಗೆ ಸತ್ತಿ ಅವರು. ಅವ್ರದ್ದು ನೆನಪಾಗಿ ಇವಾಗ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಾಗಿದ್ದಾರೆ, ಕಾರ್ ತೊಗೊಂಡ್ರು, ಎಲ್ಲ ಚೆನ್ನಾಗಾಗ್ತಾ ಇರ್ಬೇಕಾದ್ರೆ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ತುಂಬ ಆಳಕ್ಕೆ ಶುರು ಮಾಡಿದ್ರು. ಮುಂದೆ ರಾಮಣ್ಣ ಅವ್ರದ್ದು ಫೋಟೋ ತೋರಿಸ್ತೀನಿ ನೋಡಿ. ಇವರೇ ನಮ್ಮ ರಾಮಣ್ಣ ಅಂತ, ನಮ್ ಸುನೀತ್ ಅವ್ರ ಮಾವ. ತುಂಬಾ ನನ್ಗೂ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ರು. ಇವರು ಅಷ್ಟೇ ತುಂಬಾ ಫ್ರೆಂಡ್ ತರ ಮಾತಾಡೋರು. 19 ವರ್ಷ ಆಯ್ತು ಇವ್ರು ಹೋಗಿ. ನೋಡಿ ಎಷ್ಟ್ ಚೆನ್ನಾಗ್ ತೊಳೆದು, ಎಷ್ಟ್ ಚೆನ್ನಾಗ್ ನೀಟಾಗಿ ಅದ್ರಲ್ಲಿ ಯಾರು ಉಜ್ಜಿ ತೊಳೆಯೋದು ಅಂತ ಹೇಳಿ ಎಲ್ಲಾ ತೂಕಕ್ಕೆ ಹಾಕ್ತಿವಿ. 4 ಬರ್ತಿದೆ, 4 ಇದೆ. 1 2 3 4. ನೋಡಿ ಇಷ್ಟೊತ್ತು ನಮ್ ರತ್ನಕ್ಕ ಅವರು ನಾನ್ ತೋರ್ಸದ್ನಲ್ಲ ರಾಮಣ್ಣ, ಅವರು 19 ವರ್ಷ ಆಯ್ತೇನೋ ಅಲ್ವಾ ರತ್ನಕ್ಕ? 19 ವರ್ಷ ಆಯ್ತು. ಅವ್ರನ್ನ ನೆನ್ಸ್ಕೊಂಡ್ ಸ್ವಲ್ಪ ರತ್ನಕ್ಕ ಹಂಗು ಹಿಂಗು ಆದ್ರು ಅಲ್ವಾ ರತ್ನಕ್ಕ? ಬೇಜಾರಾಯ್ತು. ಯಾಕಂದ್ರೆ ಮಕ್ಳೆಲ್ಲ ಒಂದ್ ಲೆವೆಲ್ ಬಂದು ಕಾರ್ಗಳು ತಗೊಂಡು ಒಂದು ಎಲ್ಲಾ ರೀತಿಲಿ ಅನುಕೂಲ ಆದಾಗ ಅವರು ಒಂದ್ ಸ್ವಲ್ಪ ಇದ್ದಿದ್ರೆ ಒಂಚೂರು ಖುಷಿ ಪಟ್ಟಿರೋರು ಅಂತ ನಮ್ ರತ್ನಕ್ಕಂಗ್ ಒಂಚೂರು ನಮ್ ರತ್ನಕ್ಕ ಹಂಗು ಹಿಂಗು ಆದ್ರು. ನಾನ್ ಈ ಕಲರ್ ಉಟ್ಕೊಂಡ್ ಬಂದಿದ್ದೀನಿ ಅಂತ ನಮ್ ರತ್ನಕ್ಕನು
ನಮ್ ರತ್ನಕ್ಕನ ಹತ್ರ ತುಂಬಾ ಮೈಸೂರು ಸಿಲ್ಕ್ ಸೀರೆ ಇದೆ, ಎಲ್ಲ ನನಗೆ ಕೊಡೋದು ಅಂತ ಹೇಳಿದ್ದಾರೆ ರತ್ನಕ್ಕ. ಹಂಗೆ ಹೇಳಿಲ್ಲ, ನಾನು ಹೇಳ್ತಿರೋದಲ್ಲ ರತ್ನಕ್ಕ. ಹೌದು, ನಾನು ಏನ್ ಹೇಳಿದ್ರು ರತ್ನಕ್ಕ ಹೌದು ಹೌದು ಅಂತಾರೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ, ಅತ್ತೆ ಸೊಸೆ ಮಧ್ಯ ಏನ್ ಮಾತು ಎಲ್ಲ ಏನು ಅಂತೇಳಿ ಕಲ್ತ್ಕೊಳ್ಳಿ ಸ್ವಲ್ಪ. ಕೂಡು ಕುಟುಂಬ, ಜ್ಞಾನಿ ಪಾನಿ, ಮಕ್ಕಳು ನೋಡ್ಕೊಳಕ್ಕೆ ಇವ್ರು ಸಿಗ್ತಾರೆ ಅಂತ ಅನ್ಬೇಡಿ. ಅಜ್ಜಿ ತಾತನ್ ಬೆಲೆ ತೋರ್ಸಿ, ಪ್ರೀತಿ ತೋರ್ಸಿ ಮಕ್ಕಳಿಗೆ, ಅಲ್ವಾ? ಅಜ್ಜಿ ಅವ್ರಿಗೆ ಏನೇ ಕಾಯಿಲೆ ಕಸಾಲೆ ಏನೇ ಇರ್ಲಿ, ಅಜ್ಜಿ ವಯಸ್ಸಾದ್ಮೇಲೆ ನಮಗೂ ಬರುತ್ತೆ, ಎಲ್ಲಾ ಕಾಯಿಲೆಗಳು ನಮಗೂ ಬರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಅಜ್ಜ ಅಜ್ಜಿದ್ದು ಪ್ರೀತಿ ತೋರಿಸಿ ಮೊಮ್ಮಕ್ಕಳಿಗೆ. ಇವ್ರು ನಿಮ್ಮ ಅಜ್ಜ ಅಜ್ಜಿ, ಅವ್ರ ಹತ್ರ ಆಟ ಆಡಕ್ ಬಿಡಿ. ಅವ್ರಿಗೂ ಆಸೆ ಇರುತ್ತೆ, ನಮ್ಮ ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕು, ನಮ್ಮ ಮೊಮ್ಮಕ್ಕಳನ್ನ ಎತ್ಕೊಬೇಕು ಅನ್ನೋದು ಆಸೆ ಇರುತ್ತೆ. ದಯವಿಟ್ಟು ಕೊಡಿ. ಅವ್ರ ಕೆಮ್ಮಿರುತ್ತೆ, ಸೌಂಡ್ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ, ಅವೆಲ್ಲ ಏನು ಮಾಡ್ಬೇಡಿ. ನಮಗೂ ವಯಸ್ಸಾದ್ಮೇಲೆ ಎಲ್ಲಾ ಕಾಯಿಲೆಗಳು ಬರುತ್ತೆ. ಇವತ್ತಿದ್ದಿದ್ ಮನುಷ್ಯ ನಾಳೆ ಹೆಂಗಿರ್ತಾನೆ ಏನು ಅಂತ ಹೇಳೋದಕ್ಕಾಗಲ್ಲ, ಅಲ್ವಾ? ಮಕ್ಕಳಿಗೆ ಅಜ್ಜಿ ಪ್ರೀತಿ ಕೊಡಿ, ಅಜ್ಜಿ ಅಜ್ಜಂದು. ಅಜ್ಜಿದಿರಿಗೆ ಮೊಮ್ಮಕ್ಕಳು ಪ್ರೀತಿ ಕೊಡಿ. ಏನ್ ರತ್ನಕ್ಕ ನಾನು ಹೇಳಿದ್ದು? ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಮ್ ರತ್ನಕ್ಕನ್ಗೋಸ್ಕರ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಮ್ ರತ್ನಕ್ಕ ಹೇಗೆ ಚಿಕ್ಕ ಹುಡುಗಿ ತರ ಆಕ್ಟಿವ್ ಆಗಿ ಈಗ್ಲೂ ಪಾರ್ಟಿ ಗೀಟಿ ಮಾಡ್ಕೊಂಡು ಹೆಂಗಿದ್ದಾರೆ, ವಿಡಿಯೋದಲ್ಲಿ ಇಷ್ಟ ಆಯ್ತಾ ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಥ್ಯಾಂಕ್ ಯು ರತ್ನಕ್ಕ. ಥ್ಯಾಂಕ್ ಯು ಮಾ. ಮೈಸೂರಲ್ಲಿ ಮೀಟಪ್ಪು ತುಂಬಾ ಚೆನ್ನಾಗಾಯ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ಪ್ರಾಡಕ್ಟ್ ತಗೊಳ್ಳೋರೇ ಜಾಸ್ತಿ ಬಂದಿದ್ರು ನೋಡಿ. ಇಷ್ಟು ಮಳೆಯಲ್ಲೂ 18 ಜನ ಬಂದಿದ್ರು, ತುಂಬ ಖುಷಿ ಆಯಿತು. 10 ಜನ ಬಂದು 10 ಜನ ಬಂದರು ಸಾಕು ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಬಂದಿದ್ದರು. ಈಗ 5 ಗಂಟೆ ಆಯಿತು, ಬಸ್ ಹತ್ತುತ್ತಾ ಇದ್ದೀನಿ. ಇಲ್ಲಿಗೆ ಮೈಸೂರು ಮೀಟಪ್ ವಿಡಿಯೋನ ನಿಲ್ಲಿಸ್ತೀನಿ. ನನ್ನ ಫ್ರೆಂಡು ತಾಂಬೂಲ ಎಲ್ಲ ಕೊಟ್ಟಳು, ಚೆನ್ನಾಗಾಯಿತು. ಅವ್ರ ಮನೆ ವಿಡಿಯೋ ನೋಡಿ ಲೈಕ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.